ಎಲ್ರಿಗೂ ನಮಸ್ಕಾರ. ಇದೇ ಫೆಬ್ರವರಿ 3ನೇ ತಾರೀಕು ನನ್ನ ಆತ್ಮೀಯ ಗೆಳೆಯ ತರುಣ್ ಸುಧೀರ್ ನಿರ್ದೇಶನ ಮಾಡಿರೋ ಚೌಕ ಸಿನಿಮಾ ರಿಲೀಸ್ ಆಗ್ತಿದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಚೌಕ ಸಿನಿಮಾ ಬಗ್ಗೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಮೊದಲನೇ ಸಲ ತರುಣ್ ನನಗೊಂದು ಅವನು ಮಾಡಿರೋಂಥ ವಿಜುವಲ್ಸ್ ಎಲ್ಲ ತಂದು ತೋರಿಸ್ದಾಗಲೇ ನಾನು ತುಂಬ ಇಂಪ್ರೆಸ್ ಆಗೋದೆ. ತರುಣ್ ಬಗ್ಗೆ ನನಗೆ ಮೊದಲಿಂದ ಚೆನ್ನಾಗಿ ಗೊತ್ತು, ಯಾಕಂದರೆ ಗಜಕೇಸರಲ್ಲಿ ವರ್ಕ್ ಮಾಡಿದ್ದೀವಿ, ಅದಕ್ಕಿಂತ ಮುಂಚೆನೇ ಒಳ್ಳೆ ಸ್ನೇಹಿತರು. ಸೊ ನಾನು ಭಾಳ ನಂಬೋವಂಥ ಒಬ್ಬ ಟೆಕ್ನಿಷಿಯನ್. ಆ್ಯಂಡ್ ತುಂಬ ಸ್ಪೆಷಾಲಿಟಿಗಳಿದೆ ಈ ಸಿನಿಮಾಲಿ. 4 ಜನ ಹೀರೋಗಳಿದ್ದಾರೆ. ನಮ್ಮ ನೆನಪಿರಲಿ ಪ್ರೇಮ್, ವಿಜಯ್ ರಾಘವೇಂದ್ರ, ಪ್ರಜ್ವಲ್ ದೇವರಾಜ್, ದಿಗಂತ್, 4 ಜನ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಈ ಸಿನಿಮಾಲಿ. ಆ್ಯಂಡ್ ಐ ಥಿಂಕ್ ತರುಣದ ಕೆಲವು ಕ್ವಾಲಿಟೀಸ್ಗಳು ಏನಂದರೆ ಅವರವರಲ್ಲಿರೋ ಒಂದು ಪ್ಲಸ್ ಪಾಯಿಂಟ್ಗಳನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಒಂದು ಬೇರೆ ಲೆವೆಲ್ ಪ್ರೆಸೆಂಟೇಷನ್ ಇದೆ ಅನ್ನಿಸಿದೆ. 4 ಬೇರೆ ಪೀರಿಯಡ್ ಇದೆ. ಸೊ ಸಾಕಷ್ಟು ಎಕ್ಸೈಟಿಂಗ್ ವಿಷಯಗಳಿದೆ ಈ ಸಿನಿಮಾಲಿ. ಅಂದರೆ ಬೇರೆ ಬೇರೆ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಒಂದೊಂದು ಬ್ಲಾಕ್ಗೆ. ಸೊ ಕನ್ನಡ ಚಿತ್ರರಂಗದ ಒಟ್ಟು ಎಷ್ಟು ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ, ಅವರೆಲ್ಲರೂ ಈ ಸಿನಿಮಾಗೋಸ್ಕರ ದುಡಿದಿದ್ದಾರೆ. ಆ್ಯಂಡ್ ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ದ್ವಾರಕೆ ಸಿನಿಮಾ ಅವರ 50ನೇ ಚಿತ್ರ. ಸೊ ಸಾಕಷ್ಟು ವಿಶೇಷತೆಗಳಿದೆ. ನನಗೆ ಪರ್ಸ್ನಲಿ ಇಡೀ ಆಲ್ಬಮ್ ತುಂಬ ಇಷ್ಟ ಆಗಿದೆ. ನಾನು ತರುಣ್ ಹೇಳ್ತಾ ಇದ್ದೆ, ಡೈಲಿ ಆ ಹಾಡುಗಳನ್ನ ನಾನು ಕೇಳ್ತಾ ಇರ್ತೀನಿ. ತುರ್ತಿನಲ್ಲಿ ಗೀಚಿದ ಅರ್ಧಂಬರ್ಧ ಕಾಗದ, ಅದು ಸೂಪರ್ಬಾಗಿದೆ. ಆಮೇಲೆ ನಮ್ಮ ಹರಿಸರ್ ಯೋಗರಾಜ್ ಭಟ್ ಅವ್ರು ಮಾಡಿರೋ ಅಲ್ಲಾಡ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಅರ್ಜುನ್ ಜನ್ಯ ಅವರ ಅಪ್ಪ ಐ ಲವ್ ಯು ಪಾ ಸಾಂಗ್ ನೋಡಿದೆ ನಾನು. ಐ ಥಿಂಕ್ ಎಲ್ಲ ಹೊರಗಡೆ ಇದ್ದೆ ನಾನು, ಅಲ್ಲಿಂದಲೇ ನಾನು ಮೆಸೇಜ್ ಮಾಡಿದೆ. ತುಂಬಾ ಎಮೋಷ್ನಲ್ ಆಗಿರುವಂಥ ಸಾಂಗು. ಭಾಳ ನಂಬಿಕೆ ಇದೆ ನನಗೆ ಈ ಸಿನಿಮಾ ಬಗ್ಗೆ. ಆ್ಯಂಡ್ ಈ ಥರ ಸಿನಿಮಾ ಎಲ್ಲ ಭಾಗಗಳಿಗೂ ರೀಚ್ ಆಗಬೇಕು, ಎಲ್ಲರೂ ಇದನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ, ನನ್ನ ನಂಬಿಕೆ. ಇನ್ನೂ ಸಾಕಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟು ನಿಮಗೆ ಸಿನಿಮಾಲಿದೆ. ಆ ಸಿನಿಮಾಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸುಮಾರು ನಿಮಗೆ ಸರ್ಪ್ರೈಸ್ ಕೊಡುವಂಥ ವಿಷಯಗಳು ಈ ಸಿನಿಮಾಲಿ ತರುಣ್ ಅವರು ಇಟ್ಟಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಸೂಪರ್ ಡೂಪರ್ ಹಿಟ್ ಆಗಲಿ ಈ ಸಿನಿಮಾ. ಇತ್ತೀಚೆಗೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಿದೆ ಕನ್ನಡದಲ್ಲಿ. ಕಿರಿಕ್ ಪಾರ್ಟಿ ಸಿನಿಮಾ ಬಗ್ಗೆ ನಾನು ತುಂಬ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ ಜಾಗಕ್ಕೆ ಇನ್ನೊಂದು ಸಿನಿಮಾ ಆ್ಯಡ್ ಆಗಲಿ, ಎಲ್ಲ ದಾಖಲೆಗಳನ್ನು ಮತ್ತೆ ಇದು ಮುರಿಲಿ ಅನ್ನೋದು ನನ್ನ ಆಸೆ. ಆಲ್ ದ ಬೆಸ್ಟ್ ಮಗ. ಥ್ಯಾಂಕ್ ಯು.